ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಈಗ ತುಂಬ ಜನರಿಗೆ ಡೌಟ್ಸ್ ಇತ್ತು. ಇದ್ರ ಬಗ್ಗೆ ನಾನು ಕೂಡ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ. ಸೊ 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನೆಲ್ಲ ಹೇಳಿದ್ದಾರೆ, ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಹೇಳಿದರು, ಇದ್ರ ಜೊತೆಗೆ KH ಮುನಿಯಪ್ಪ ಅಂದರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಈಗ ಅದು ಕೂಡ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬರ್ತಾ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಖುದ್ದಾಗಿ ಅವರಾಗಿ ಏನು ಮಾತಾಡಿದ್ದಾರೆ, ಇದ್ರ ವಿಡಿಯೋ ಕ್ಲಿಪ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಯಾಕೆಂದರೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ರು, ನೀವು ಫೇಕ್ ನ್ಯೂಸನ್ನು ಕೊಡ್ತಿದ್ದೀರಾ, ಫೇಕ್ ಅಂದರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ, ಸುಮ್ಮನೆ ಹೇಳ್ತಿದ್ದೀರಾ ಏನಾದರೂ ಅಂತ. ಸೊ ಅದಕ್ಕೆ ಖುದ್ದಾಗಿ ಅವರೇ ಏನೆಲ್ಲ ಮಾತಾಡಿದ್ದಾರೆ ಮಾಧ್ಯಮದ ಮುಂದೆ, ಸೊ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ಈಗ 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವಾಗ ಬರುತ್ತೆ ಅಂತ ಹೇಳಿದರು. ಸೊ ಅದೇ ರೀತಿ ಈಗ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಈಗ ಯಾವಾಗ ಬಂದಿದೆ ಅಂದರೆ ಯಾರಿಗೆಲ್ಲ ಬಂದಿದೆ ಗೃಹಲಕ್ಷ್ಮಿ ಅಮೌಂಟ್, 16ನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿದೆ, ಮತ್ತು ಇದರ ಜೊತೆಗೆ ಈಗ 16ನೇ ಕಂತಿನ ಅಮೌಂಟ್ ಪೂರ್ತಿ ಕರ್ನಾಟಕಕ್ಕೆ ಯಾವಾಗ ಬರುತ್ತೆ, ಉಳಿದ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ, ಅದರ ಮಾಹಿತಿ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಮತ್ತು ಏನಾದರೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಸೊ ನೀವು ಏನು ಕಮೆಂಟ್ ಮಾಡ್ತೀರಾ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ, ಮತ್ತು ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅದು ಕೂಡ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ 16ನೇ ಕಂತಿನ ಅಮೌಂಟ್ ಏನಿದೆ, ಈಗ ಬೆಂಗಳೂರು ಸೈಡ್ನಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಏನಿದೆ, ಸೊ ಅದೀಗ ಬಂದು ಒಂದು ವಾರ ಆಗ್ತಾ ಬಂತು, ಒಂದು ಇನ್ನೊಂದು 4-5 ದಿವಸ ಆಯ್ತು ಈಗ. ಸೊ ಅವರಿಗೂ ಕೂಡ ಈಗ ಗುರುವಾರ, ಶುಕ್ರವಾರ ಅಥವಾ ಶನಿವಾರದಲ್ಲಿ ಅವರಿಗೂ ಕೂಡ ಈಗ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಆಲ್ರೆಡಿ. ಈಗೇನಿದೆ 2,000 ರೂಪಾಯಿ ಅಮೌಂಟ್ ಏನಿದೆ ಈಗ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಸೊ ಆ ಸೈಡೆಲ್ಲ ಈಗ ಏನು 16ನೇ ಕಂತಿನ ಅಮೌಂಟ್ ಜಮಾ ಆಗಿದೆ. ಸೊ ಇದೇ ರೀತಿ ಈಗ ಒಂದು ಕಡೆ ಜಮಾ ಆಯಿತು ಅಂದರೆ ಪೂರ್ತಿ ಕರ್ನಾಟಕಕ್ಕೆ ಆಯಿತು ಅಂತಲೇ ಅರ್ಥ. ಯಾಕೆಂದರೆ ಒಂದು ಕಡೆ ಆಯಿತು ಅಂದರೆ ಎಲ್ಲ ಕಡೆ ಆಗಲೇಬೇಕು. ಸೊ ಒಂದು ಕಡೆ ಬಿಟ್ಟು ಮತ್ತೊಂದು ಕಡೆ ಸ್ಟಾಪ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಕೇವಲ ಇನ್ನೂ 5ರಿಂದ 6 ದಿವಸದಲ್ಲಿ ಈಗ ಗೃಹಲಕ್ಷ್ಮಿಯ 16ನೇ ಕಂತಿನ ಅಮೌಂಟ್ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಇದು ತಿಂಗಳು ಮುಕ್ತಾಯದಲ್ಲಿ ಈಗ 16-17ನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿದರು. ಸೊ ಈಗ ಅದ್ರ ಬಗ್ಗೆ ಸ್ವಲ್ಪ ಡೌಟ್ ಕೂಡ ಬರ್ತಾ ಇದೆ. ಆದರೆ 16ನೇ ಕಂತಿನ ಅಮೌಂಟ್ ಏನಿದೆ, ಸೊ ಅದು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ. ಮತ್ತು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈಗ ಖುದ್ದಾಗಿ ಅವರೇ ಸಾರಿಯನ್ನು ಕೇಳಿದ್ದಾರೆ, ಅಂದರೆ ಕ್ಷಮೆಯನ್ನು ಕೇಳಿದ್ದಾರೆ. ಯಾಕೆಂದರೆ ಈಗ ಯಾವುದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಗಳು ಬರ್ತಾ ಇದೆ ತುಂಬ. ಸೊ ಅದಕ್ಕೋಸ್ಕರ ಈಗ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬರೋದು ತುಂಬ ಲೇಟ್ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಮೌಂಟ್ ಲೇಟ್ ಆಗ್ತಿರೋದಕ್ಕೆ ಅವರೇ ಖುದ್ದಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಮತ್ತು ಏನೆಲ್ಲ ತಾಂತ್ರಿಕ ದೋಷಗಳು ಏನೆಲ್ಲ ಆಗ್ತಾಯಿದೆ, ಸೊ ಅದನ್ನು ಕೂಡ ಆದಷ್ಟು ಬೇಗ ಸರಿಪಡಿಸಿ ನಿಮ್ಮ ಅಕೌಂಟ್ಗಳಿಗೆ, ನಿಮ್ಮ ಖಾತೆಗಳಿಗೆ DBT ಮುಖಾಂತರ 2,000 ರೂಪಾಯಿ 16ನೇ ಕಂತಿನ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆ ಆ ಅಮೌಂಟ್ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ಈಗ ಅದು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ರೀಸೆಂಟಾಗಿ ಒಂದು 4-5 ದಿವಸ ಆಯಿತು. ಸೊ ಆಲ್ಮೋಸ್ಟ್ ಆಲ್ 95% ಜನರಿಗೆ ಏನಿದೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿದೆ. ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗಿತ್ತು, ಮತ್ತು ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.